5 communication skills to master communication. Number 1, focus on feelings, not words. ಯಾವುದೇ ಒಂದು ಮೆಸೇಜ್ ನ ಡೆಲಿವರ್ ಮಾಡುವಾಗ ಜಸ್ಟ್ ವರ್ಡ್ಸ್ ಮೇಲೆ ಫೋಕಸ್ ಮಾಡಬೇಡಿ, ಎಕ್ಸ್ಪ್ರೆಸ್ ವಿತ್ ಫೀಲಿಂಗ್ಸ್. ನಂಬರ್ 2, ಸ್ಪೀಡ್ ಆಫ್ ಟಾಕಿಂಗ್. ಎಲ್ಲಾನು ಫಾಸ್ಟ್ ಆಗಿ ಹೇಳೋದ್ರಿಂದ ಆಪೋಸಿಟ್ ಪರ್ಸನ್ ಗೆ ಕ್ಲಾರಿಟಿ ಸಿಗೋಲ್ಲ. ಸೊ ಸ್ಲೋ ಡೌನ್ ಯುವರ್ ಟಾಕಿಂಗ್. ಇದರಿಂದ ನೀವು ಒಬ್ಬ ಕಾನ್ಫಿಡೆಂಟ್ ಪರ್ಸನ್ ಆಗಿ ಕಾಣಿಸ್ತೀರಾ, ನಾಲೆಜಬಲ್ ಮತ್ತೆ ಅಥಾರಿಟೇಟಿವ್ ಆಗಿ ಕೂಡ ಕಾಣಿಸ್ತೀರಾ. ನಂಬರ್ 3, ಮಾಸ್ಟರ್ ದ ಆರ್ಟ್ ಆಫ್ ಪಾಸಸ್. ಯಾವುದೇ ಕಾನ್ವರ್ಸೇಷನ್ ಅಲ್ಲಿ ಪಾಸಸ್ ನ ಯೂಸ್ ಮಾಡೋದನ್ನ ಕಲೀರಿ. ಇದರಿಂದ ನೀವು ಹೇಳ್ತಾ ಇರೋ ಮೆಸೇಜ್ ನ ಡೆಪ್ತ್ನೆಸ್ ಇನ್ಕ್ರೀಸ್ ಆಗುತ್ತೆ. ಒಂದ್ಸಲ ಒಂದು ಮೆಸೇಜ್ ನ ಹೇಳಿ, ಪಾಸ್. ಆಪೋಸಿಟ್ ಪರ್ಸನ್ ನ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಗೆ ವೇಟ್ ಮಾಡಿ. ನಂಬರ್ 4, ಎವ್ರಿಥಿಂಗ್ ಕ್ಯಾನ್ ಲೈ ಬಟ್ ದ ಬಾಡಿ ನೆವರ್ ಡಸ್. ಯಾರಾದ್ರೂ ಮುಖ, ಮೇಕಪ್, ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಮಾತಾಡೋ ರೀತಿಯಿಂದ ಸುಳ್ಳು ಹೇಳ್ಬೋದು, ಆದ್ರೆ ಬಾಡಿ ನೆವರ್ ಲೈಸ್. ಸೊ ಮಾಸ್ಟರ್ ದ ರೀಡಿಂಗ್ ಆಫ್ ಬಾಡಿ ಲ್ಯಾಂಗ್ವೇಜ್. ನಂಬರ್ 5, ಯಾವುದೇ ಕಾನ್ವರ್ಸೇಷನ್ ಅಲ್ಲಿ ಆಪೋಸಿಟ್ ಪರ್ಸನ್ ನ ನೇಮ್ ನ ಯೂಸ್ ಮಾಡ್ಕೊಂಡು ಮಾತಾಡೋದ್ರಿಂದ ನೀವು ಇನ್ಸ್ಟೆಂಟ್ಲಿ ಲೈಕೇಬಲ್ ಆಗ್ತೀರಾ, ಮತ್ತೆ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳೋದ್ರಿಂದ ಅವರ ಮೈಂಡ್ ಅಲ್ಲಿ ನೀವು ಈಸಿಯಾಗಿ ರಿಜಿಸ್ಟರ್ ಕೂಡ ಆಗ್ತೀರಾ. ಹಾಗಾದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಫಾಲೋ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ.